ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಅತಾಭಿಪ್ರೇತಮನ್ವೀಕ್ಷ್ಯ ಬ್ರಹ್ಮಣೋ ಮಧುಸೂದನಃ ವಿಷಣ್ಣಚೇತಸಂ ತೇನ ಕಲ್ಪವ್ಯತಿಕರಾಂಭಸ ಲೋಕ ಸಂಸ್ಥಾನ ವಿಜ್ಞಾನ ಆತ್ಮನ ಪರಿಖಿದ್ಯತಃ ತಮಾಹಾಗಾಧಯ ವಾಚ ಕಶ್ಮಲಂ ಶಮಯನ್ನಿವ. ಇವು ಶ್ಲೋಕಗಳು. ಈಗ ಇದರ ಅನುವಾದವನ್ನು ತಿಳ್ಕೊಳ್ಳೋಣ. ಬ್ರಹ್ಮನು ವಿವಿಧ ಲೋಕ ವ್ಯವಸ್ಥೆಗಳ ಯೋಜನೆಯನ್ನೂ ನಿರ್ಮಾಣವನ್ನೂ ಕುರಿತು ಬಹಳ ಕುತೂಹಲವುಳ್ಳವನಾದುದನ್ನು ಮತ್ತು ಪ್ರಳಯ ಜಲವನ್ನು ನೋಡಿ ಖಿನ್ನನಾದುದನ್ನು ಭಗವಂತನು ಕಂಡನು. ಬ್ರಹ್ಮನ ಮನೋಭಿಪ್ರಾಯವನ್ನು ಅವನು ಬಲ್ಲವನಾಗಿದ್ದನು ಮತ್ತು ಉಂಟಾಗಿದ್ದ ಎಲ್ಲ ಕಶ್ಮಲವನ್ನು ನಿವಾರಿಸುತ್ತಾ ಭಗವಂತನು ಗಂಭೀರವಾಗಿ ವಿಚಾರಾತ್ಮಕ ಶಬ್ದಗಳಲ್ಲಿ ಹೀಗೆಂದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮುನಿಗಳು ಹೇಳ್ತಾರೆ, ಎಲೆ ವಿದುರ, ತನ್ನ ಆವಿರ್ಭಾವದ ಮೂಲ ಯಾರು ಅಂತ ಬ್ರಹ್ಮ ತಿಳ್ಕೊಂಡ ಮೇಲೆ ಭಗವಂತನ ಕರುಣೆಗೋಸ್ಕರ ತನ್ನ ಮನೋವಚನೆಗಳಿಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಅವನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತನ್ನ ತಪಸ್ಸಿನ, ಜ್ಞಾನದ ಮತ್ತು ಚಿತ್ತದ ಏಕಾಗ್ರತೆಯ ಚಟುವಟಿಕೆಗಳೆಲ್ಲ ಮಾಡಿದ್ರಿಂದ ಅವನಿಗೆ ಆಯಾಸ ಆಗಿದೆಯೇನೋ ಅನ್ನೋ ಹಾಗೆ ಅವನು ಈಗ ಅಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಮೌನವಾಗಿಬಿಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಋಷಿಗಳು ಹೇಳ್ತಾರೆ, ಬ್ರಹ್ಮ ಇದಾನಲ್ಲ, ಅವನು ಬೇರೆ ಬೇರೆ ಲೋಕದ ವ್ಯವಸ್ಥೆಗಳ ಯೋಜನೆಯನ್ನ ನಿರ್ಮಾಣವನ್ನ ಮಾಡುವಂತ ಒಂದು ವಿಷಯದಲ್ಲಿ ತುಂಬಾ ಕುತೂಹಲಿಯಾಗಿರೋದನ್ನ ನೋಡಿ ಮತ್ತೆ ಈ ಒಂದು ಪ್ರಳಯ ಜಲವನ್ನ ನೋಡಿ ದುಃಖ ಪಟ್ಕೊಂಡಿರೋದನ್ನ ಭಗವಂತ ನೋಡ್ತಾನೆ. ಬ್ರಹ್ಮನ ಮನಸ್ಸಿನ ಅಭಿಪ್ರಾಯವನ್ನ ಅವನು ತಿಳ್ಕೊಳ್ಬಲ್ಲ ಅಲ್ವಾ? ಭಗವಂತ ಎಲ್ಲರ ಹೃದಯದಲ್ಲೂ ಇರೋದ್ರಿಂದ ಈಗ ನಾವು ಅಷ್ಟೇನೆ ಭಗವಂತನ ಬಗ್ಗೆ ನಿಜವಾಗ್ಲೂ ಭಕ್ತಿ ಇದೆಯಾ, ನಮಗೆ ಪ್ರೀತಿ ಇದೆಯಾ, ಅಥವಾ ನಾಟಕ ಮಾಡ್ತಾ ಇದ್ದೀವಾ, ಅಥವಾ ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಇರುವಂಥ ಅಭಿಪ್ರಾಯ ಏನು, ಎಲ್ಲ ಭಗವಂತನಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಯಾವುದೇ ವಿಷಯದಲ್ಲೂ ನಾವು ನಾಟಕ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಹೇಗಿದ್ದೀವೋ ಹಾಗೇ ಇರಬೇಕು. ಭಗವಂತನನ್ನು ಪ್ರೀತಿಸ್ತಾ ಇದ್ದೀವಾ ಇಲ್ವಾ ಎಲ್ಲ ನಮಗೆ ಗೊತ್ತಿರುತ್ತೆ. ನಮ್ಮ ಒಳಗಡೆ ಕೂತಿರ್ತಾನಲ್ಲ ಭಗವಂತ, ಅವನಿಗೂ ಗೊತ್ತಿರುತ್ತೆ. ನಾವೀಗ ಹೊರಗಡೆ ಒಂದು ಮಾತಾಡಿ ಒಳಗಡೆ ಒಂದು ಇಟ್ಕೊಂಡಿರ್ತೀವಲ್ಲ, ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅದು ಬಹಳ ಕಷ್ಟ, ಯಾಕಂದರೆ ನಾವು ಆ ರೀತಿ ಮಾಡಿ ಮಾಡಿ ಅದು ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ಬ್ರಹ್ಮನ ಮನಸ್ಸಿನ ಅಭಿಪ್ರಾಯ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೋಸ್ಕರ ಮತ್ತು ಅವನಲ್ಲಿ ಏನೇನೆಲ್ಲ ಕಶ್ಮಲಗಳಿತ್ತೋ ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಭಗವಂತ ಏನು ಮಾಡ್ತಾನೆ, ಗಂಭೀರವಾದಂತಹ ವಿಚಾರಾತ್ಮಕ ಅಂದರೆ ನಾವು ವಿಚಾರ ಮಾಡಬೇಕಾಗಿರುವಂತಹ ಒಂದು ಶಬ್ದಗಳಲ್ಲಿ ಈ ರೀತಿ ಹೇಳ್ತಾನೆ. ತುಂಬ ಸೀಕ್ರೆಟ್ ಆಗಿರುವಂಥ ವಿಷಯಗಳು, ನಾವೇನು ವಿಚಾರ ಮಾಡಬೇಕು ಅದು ಆ ರೀತಿಯ ಒಂದು ವಿಷಯಗಳನ್ನು ಬ್ರಹ್ಮನಿಗೆ ಇವಾಗ ಅವನು ಹೇಳ್ತಾನೆ. ಈಗ ನೋಡಿ, ಭಗವಂತನ ವಿಚಾರದಲ್ಲಿ ನಾವು ಯಾವತ್ತೂ ಅಷ್ಟೇ ಹೇಗಿರಬೇಕು, ಫುಲ್ಲು ತಿಳಿಯಾಗಿರಬೇಕು. ನಾವು ಅಷ್ಟು ಶುದ್ಧವಾಗಿರಬೇಕು ನಮ್ಮ ಮನಸ್ಸು. ಹೊರಗಡೆಯಿಂದ ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಒಳಗಡೆ ಬರೀ ನಮಗೆ ಈ ಐಹಿಕದಲ್ಲಿ ಆಸಕ್ತಿ, ಅದರಲ್ಲಿರುವಂತಹ ಒಂದು ವ್ಯಾಮೋಹ ಇದೆಲ್ಲ ಇಟ್ಕೊಂಡು ನಾನು ಸುಮ್ಮನೆ ತೋರಿಕೆಗೆ ಮಾಡಿದ್ರೆ ಅದೆಲ್ಲ ಭಗವಂತನಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದರೆ ಭಗವಂತನಿಗೆ ಎಲ್ಲವೂ ಗೊತ್ತಾಗುತ್ತೆ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗಲಾದರೂ ಇಷ್ಟು ವರ್ಷಗಳ ಕಾಲ ನಾವು ಏನೋ ಮಾಡ್ಕೊಂಡು ಹೋದ್ವಿ ಅಂತ ಇಟ್ಕೊಳ್ಳಿ, ಈಗ ನಮಗೆ ವಿಷಯಗಳು ಗೊತ್ತಾಗ್ತಾ ಇದೆ ಅಲ್ವಾ, ಈಗಲಾದರೂ ನಾವು ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು. ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ತಾನೇ ನಾವು ಈಗ ಈ ಧರ್ಮಗ್ರಂಥಗಳನ್ನೆಲ್ಲ ಓದ್ತಾ ಇರೋದು. ಸೊ ಅದನ್ನೆಲ್ಲ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಆ ಪ್ರಳಯ ಜಲಧಿ ಅದೆಷ್ಟು ಭೀಕರವಾಗಿದ್ದಿತೆಂದರೆ ಬ್ರಹ್ಮನೂ ಕೂಡ ಅದನ್ನು ಕಂಡು ಬಹಳ ಗಾಬರಿಗೊಂಡನು. ಈ ಬಾಹ್ಯಾಕಾಶದಲ್ಲಿ ವಿವಿಧ ಲೋಕ ವ್ಯವಸ್ಥೆಗಳನ್ನು ಹೇಗೆ ನೆಲೆಗೊಳಿಸುವುದು, ಅವುಗಳಲ್ಲಿ ಮಾನವರನ್ನು, ಮಾನವರಿಗಿಂತ ಕೆಳಗಿನ ಮಟ್ಟದ ಜೀವಿಗಳನ್ನು ಮತ್ತು ಅತಿಮಾನವ ಜೀವಿಗಳನ್ನು ಹೇಗೆ ಅನುಗೊಳಿಸುವುದು ಎಂದು ಕಾರ್ಯಾತುರಗೊಂಡನು. ಅಂದ್ರೆ ಇಲ್ಲಿ ಬ್ರಹ್ಮನಿಗಿವಾಗ ನಾನು ವಿಶ್ವದ ಸೃಷ್ಟಿ ಮಾಡಬೇಕು ಅಂತ ಅವನು ಗೊತ್ತಾಗಿದೆ.
ಆದ್ರೆ ಈ ಪ್ರಳಯ ಆಗಿರುವಂತಹ ನೀರಿರುತ್ತಲ್ಲ, ಅದು ಎಷ್ಟು ಭೀಕರವಾಗಿತ್ತು ಅಂತಂದ್ರೆ, ಅದನ್ನ ನೋಡಿ ಬ್ರಹ್ಮ ಕೂಡ ಗಾಬರಿಯಾದ ಅಂತ ಹೇಳ್ತಾ ಇದ್ದಾರೆ. ಇನ್ನ ನಾವು ನೋಡಿದ್ರೆ, ನಾವು ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇಷ್ಟು ಭೀಕರವಾಗಿರುವಂತಹ ನೀರಿದೆ, ಇಲ್ಲಿ ನಾನು ಹೇಗೆ ಲೋಕಗಳ ವ್ಯವಸ್ಥೆಯನ್ನ ಮಾಡೋದು? ಹೇಗೆ ಸೃಷ್ಟಿ ಕೆಲಸ ಮಾಡೋದು? ಅದರಲ್ಲೂ ಕೂಡ ಈಗ ಮನುಷ್ಯರಿರ್ತಾರೆ. ಮನುಷ್ಯರಿಗಿಂತ ಮೇಲ್ಮಟ್ಟದ ಜೀವಿಗಳಿರ್ತಾರೆ. ಮನುಷ್ಯರಿಗಿಂತ ಕೆಳಮಟ್ಟದ ಜೀವಿಗಳಿರ್ತಾರೆ. ಅವರನ್ನೆಲ್ಲ ನಾನು ಹೇಗೆ ಇಲ್ಲಿ ಸೃಷ್ಟಿ ಮಾಡಿ, ಅದನ್ನೆಲ್ಲ ಹೇಗೆ ನಾನು ಕೆಲಸ ಮಾಡೋದು ಅಂತಂದ್ಬಿಟ್ಟು ಅವನಿಗೆ ಯೋಚನೆನೂ ಆಗಿದೆ. ಮತ್ತೆ ಅವನಿಗೆ ಆ ಕೆಲಸ ಮಾಡೋದಕ್ಕೊಂದು ಆತುರತೆ ಕೂಡ ಬಂದಿದೆ. ಅದನ್ನೆಲ್ಲ ಹೇಗೆ ಮಾಡಲಿ, ಯಾವ ರೀತಿ ಮಾಡಲಿ ಅಂತೆಲ್ಲ ಅವನು ಯೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ಅವನಿಗೆ ಅಷ್ಟೊಂದು ಈಗ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ವಿಶ್ವದಲ್ಲಿನ ಎಲ್ಲ ಲೋಕಗಳು ಭೌತ ಪ್ರಕೃತಿ ವಿಧಾನಗಳ ಪ್ರಭಾವಕ್ಕೆ ಒಳಪಟ್ಟ ಬೇರೆ ಬೇರೆ ವರ್ಗಗಳ ಜೀವಿಗಳಿಗೆ ಅನುಸಾರವಾಗಿ ನೆಲೆ ಪಡೆದಿರುತ್ತವೆ. ಭೌತ ಪ್ರಕೃತಿಯ ವಿಧಾನಗಳು 3 ಬಗೆಯಾಗಿವೆ. ನೋಡಿ, ಇಲ್ಲಿ ಈ ವಿಶ್ವ ಹೇಗೆ ಸೃಷ್ಟಿಯಾಗುತ್ತೆ, ಮತ್ತೆ ನಾವೇನೇನು ಅನ್ಕೊಂಡಿದೀವೋ ಅದೆಲ್ಲ ತಪ್ಪು ಅನ್ನೋದು ನಮ್ಗೆ ಇವಾಗ ಗೊತ್ತಾಗತ್ತೆ ನೋಡಿ. ಈಗ ನಾವೇನು ಅನ್ಕೊಂಡಿರ್ತೀವಿ, ದೇವಲೋಕ ಅಂತಂದ್ರೆ ಅದು ಭೂಲೋಕಕ್ಕಿಂತಾನೇ, ಅಂದ್ರೆ ಈ ಭೌತಿಕ ಪ್ರಪಂಚವನ್ನೇ ಮೀರಿರೋದು ಅಂತ ಅನ್ಕೊಂಡಿರ್ತೀವಿ. ಇಲ್ಲ, ಅದು ಕೂಡ ಭೌತಿಕ ಲೋಕನೇ, ಆದ್ರೆ ಒಂದು ಉನ್ನತ ಮಟ್ಟದಲ್ಲಿರುವಂಥದ್ದು. ಅಂದ್ರೆ ಮನುಷ್ಯರಿಗಿಂತ ಅದು ಸ್ವಲ್ಪ ಎತ್ತರದ ಮಟ್ಟದಲ್ಲಿ, ಅಂದ್ರೆ ಅವರ ಒಂದು ಯೋಚನೆ ಮಾಡೋದು, ಅವರ ಒಂದು ಶುದ್ಧತ್ವ ಅದೆಲ್ಲ ಸ್ವಲ್ಪ ಚೆನ್ನಾಗಿರೋದು ಅಥವಾ ಉನ್ನತ ಮಟ್ಟದಾಗಿರುತ್ತೆ ಅಂತನ್ಬಿಟ್ಟು. ಅಂದ್ರೆ ಈ ವಿಶ್ವದಲ್ಲಿ ಎಲ್ಲಾ ಲೋಕಗಳಿಗೂ ಕೂಡ ಈ ಭೌತ ಪ್ರಕೃತಿಯ ಒಂದು ವಿಧಾನಗಳೇನಿದೆ, ನಿಯಮಗಳೇನಿದೆ ಎಲ್ಲವೂ ಇರುತ್ತೆ. ಆದ್ರೆ ಬೇರೆ ಬೇರೆ ವರ್ಗಗಳ ಜೀವಿಗಳಿಗೆ ಅನುಸಾರವಾಗಿ ಅದು ಇರುತ್ತೆ. ದೇವತೆಗಳು ಅಂತಂದ್ರೆ ಅವರ ಒಂದು ಮಟ್ಟ, ಅವರ ಸ್ಥಿತಿ, ಅವರ ಒಂದು ಯೋಗ್ಯತೆಗೆ ತಕ್ಕಂಗೆ ಅದಿರುತ್ತೆ. ಮನುಷ್ಯರಿಗೆ ಹೇಗಿರಬೇಕು ಅದಕ್ಕೆ ತಕ್ಕಂಗೆ ಅದಿರುತ್ತೆ. ನಮಗಿಂತ ಕೆಳಮಟ್ಟದ ಜೀವಿಗಳಿಗೆ, ಅಂದ್ರೆ ಪಾತಾಳ ಲೋಕದಲ್ಲಿ ಇರುವಂತ ಜೀವಿಗಳಿರ್ತಾರಲ್ಲ, ಅವ್ರಿಗೆ ಹೇಗಿರಬೇಕು ಆ ರೀತಿ ಆ ಲೋಕಗಳಿರುತ್ತೆ ಅನ್ನೋದು ಇದರ ಅರ್ಥ. ಈಗ ಭೌತ ಪ್ರಕೃತಿಯ ವಿಧಾನ 3 ಬಗೆಯಾಗಿದೆ. ಪರಸ್ಪರ ಅದು ಸಮ್ಮಿಶ್ರವಾಗುತ್ತಲ್ಲ, ಆ ಒಂದು ವಿಧಾನಗಳು ಒಂದಕ್ಕೊಂದು ಸೇರ್ಕೊಂಡಾಗ 3 ಇರೋದು ಆಮೇಲೆ 9 ಆಗುತ್ತೆ. 9 ಇರೋದು ಒಂದಕ್ಕೊಂದು ಸೇರ್ಕೊಂಡಾಗ ಅದು 81 ಆಗುತ್ತೆ. 81 ಕೂಡ ಮತ್ತೆ ಅದು ಮಿಶ್ರವಾಗುತ್ತೆ. ಹೀಗೆ ಆಗಿ 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 ಅಂತಿಮವಾಗಿ ಹೇಗೆ ಈ ಮಾಯೆ ಹೆಚ್ಚಾಗುತ್ತಾ ಹೋಗುತ್ತೆಂಬುದನ್ನು ನಾವು ತಿಳಿಯೆವು. ಅಂದ್ರೆ ಇಲ್ಲಿ ಮೊದಲು 3 ಇರುತ್ತೆ, ಆಮೇಲೆ ಅದು 9 ಆಗುತ್ತೆ. 9 ಇರೋದು ಆಮೇಲೆ ಒಂದಕ್ಕೊಂದು ಸೇರ್ಕೊಂಡು 81 ಆಗುತ್ತೆ. 81 ಇರೋದು ಆಮೇಲೆ ಇನ್ನೂ ಅದು ಕೂಡ ಮಿಶ್ರಣ ಆಗುತ್ತೆ. ಹೀಗೆ ಹೀಗೆ ಏನಾಗುತ್ತೆ, ಆ ಮಾಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಕೊನೆಗೆ ಎಷ್ಟಾಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಬದ್ಧಾತ್ಮರಿಗೆ ಅವಶ್ಯವಾಗುವ ಶರೀರಗಳಿಗೆ ವಿವಿಧ ಸ್ಥಳಗಳನ್ನು ಮತ್ತು ಸನ್ನಿವೇಶಗಳನ್ನು ಬ್ರಹ್ಮದೇವನು ಅಳವಡಿಸಬೇಕಾಗುತ್ತದೆ. ಈ ಕೆಲಸವು ಬ್ರಹ್ಮನಿಂದಲೇ ಆಗಬೇಕಾದುದು ಮತ್ತು ವಿಶ್ವದಲ್ಲಿ ಯಾವನು ಅದೆಷ್ಟು ಕಷ್ಟಕರವಾಗಿತ್ತೆಂದು ತಿಳಿಯಲೂ ಸಾಧ್ಯವಿಲ್ಲ. ಆದರೆ ಭಗವಂತನ ಅನುಗ್ರಹದಿಂದ ಬ್ರಹ್ಮನು ಆ ಅದ್ಭುತ ಕಾರ್ಯವನ್ನು ಎಷ್ಟೊಂದು ಸಮರ್ಪಕವಾಗಿ ನೆರವೇರಿಸಲು ಶಕ್ತನಾದನೆಂದರೆ, ವಿಧಾತನ ಅಥವಾ ನಿಯಾಮಕನ ಈ ಕಾರ್ಯ ಕೌಶಲವನ್ನು ಕಂಡು ಪ್ರತಿಯೊಬ್ಬನೂ ಆಶ್ಚರ್ಯ ಪಡುವನು. ಅಂದ್ರೆ ಇವಾಗ ಬದ್ಧಾತ್ಮರಿಗೆ, ಅಂದ್ರೆ ನಾವೆಲ್ಲ ಬದ್ಧಾತ್ಮರು, ಅಂದ್ರೆ ತಪ್ಪು ಮಾಡಿದೀವಿ ನಾವು. ಅದಕ್ಕೆ ಈ ಐಹಿಕ ಪ್ರಪಂಚಕ್ಕೆ ನಾವು ಈಗ ಬರಬೇಕು, ಇದರಲ್ಲಿ ನಾವು ಈ ಸೃಷ್ಟಿ ಆಗಬೇಕು, ಹುಟ್ಟಬೇಕು ಅಂತಂದ್ರೆ ನಮಗೆ ಅಂತ ಬೇರೆ ಬೇರೆ ಶರೀರಗಳಿರುತ್ತೆ, ಬೇರೆ ಬೇರೆ ಜಾಗಗಳಿರುತ್ತೆ, ಬೇರೆ ಬೇರೆ ಸನ್ನಿವೇಶಗಳಿಗೆ ಬ್ರಹ್ಮ ಸೃಷ್ಟಿ ಮಾಡಬೇಕಾಗತ್ತೆ. ನಮ್ಮನ್ನ ಅಲ್ಲಲ್ಲಿ ನಮ್ಮನ್ನ ಇಡಬೇಕಾಗತ್ತೆ. ಈಗ ಹೇಗೆ ಅಂತಂದ್ರೆ, ಎಲ್ಲಾದ್ರೂ ಫಂಕ್ಷನ್ಗೆ ಹೋದಾಗ VIP ಗಳಿಗೆ ಅಂತಾನೆ ಒಂದು ಜಾಗ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇಂಪಾರ್ಟೆಂಟ್ ಜನಗಳಿರ್ತಾರೆ, ಅವರಿಗೆ ಒಂದು ಜಾಗ ಇರುತ್ತೆ. ನಾರ್ಮಲ್ ಆಗಿರುವಂತಹ ಜನರಲ್ ಜನಗಳಿಗೆ ಬೇರೆ ಜಾಗ ಇರುತ್ತಲ್ಲ, ಅದೇ ರೀತಿ ಬ್ರಹ್ಮ ಯಾರು ಎಷ್ಟೆಷ್ಟೆಲ್ಲ ಸಾಧನೆ ಮಾಡಿ ಶುದ್ಧರಾಗಿರ್ತಾರೋ, ಅಥವಾ ಅವ್ರ ಸ್ವಭಾವ ಹೇಗಿರುತ್ತೋ, ಅಥವಾ ಅವರ ಒಂದು ಸ್ಥಿತಿ ಹೇಗಿರುತ್ತೋ, ಅದೆಲ್ಲದಕ್ಕೆ ಅನುಗುಣವಾಗಿ ಆಯಾ ಜಾಗಗಳಲ್ಲಿ ಆಯಾ ಸಂದರ್ಭಕ್ಕೆ ಅವನು ಅವರನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಈ ಕೆಲಸ ಬ್ರಹ್ಮನಿಂದಾನೇ ಆಗಬೇಕು. ಅವನು ಈ ಕೆಲಸ ಮಾಡಕ್ಕೆ ಅಂತಾನೇ ಇರೋದು. ಆ ಒಂದು
ಸೃಷ್ಟಿಯ ಕೆಲಸ ಎಷ್ಟು ಕಷ್ಟಕರವಾಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಮೊದಲನೇ ಜೀವಿ ಬ್ರಹ್ಮ ಆಗಿರೋದ್ರಿಂದ ಅವನಿಗೆ ಮಾತ್ರನೇ ಆ ಒಂದು ಕಷ್ಟ ಹೇಗಿತ್ತು, ಏನು ಅನ್ನೋದು ಗೊತ್ತಾಗೋದು. ಆದರೆ ಭಗವಂತನ ಅನುಗ್ರಹ ಅವನ ಮೇಲಿರೋದ್ರಿಂದ ಇಂಥ ಒಂದು ಅದ್ಭುತ ಕಾರ್ಯವನ್ನು ಕೂಡ ಅವನು ಎಷ್ಟು ಚೆನ್ನಾಗಿ ಮಾಡೋದಕ್ಕಾಗುತ್ತೆ ಅಂತಂದರೆ, ವಿಧಾತನ ಅಥವಾ ನಿಯಾಮಕನ ಈ ಒಂದು ಕಾರ್ಯ ಕೌಶಲವನ್ನು ನೋಡಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯ ಪಡಬೇಕು. ಅಷ್ಟು ಚೆನ್ನಾಗಿ ಅವನು ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಈಗ ನಮಗೆ ಅನಿಸುತ್ತಲ್ವಾ, ನಾವು ಹೇಗೆ ನಮ್ಮ ಶರೀರದ ಒಳಗಡೆನೆ ಏನೇನೋ ಆಗ್ತಾ ಇರುತ್ತೆ, ಡೈಜೆಷನ್ ಆಗೋದು ಅಥವಾ ನಾವು ತಿಂದಿದ್ದೆಲ್ಲನೂ ರಕ್ತವಾಗಿ ಕನ್ವರ್ಟ್ ಆಗುತ್ತೆ, ಏನೇನೋ ಕೆಲಸಗಳು ನಡೆಯುತ್ತೆ. ಇದೆಲ್ಲ ಹೇಗಾಗುತ್ತೆ? ಮತ್ತು ಉಸಿರಾಟ ನೋಡಿ, ಅದು ತನ್ನ ಪಾಡಕ್ಕೆ ತಾನೆ 24 ಅವರ್ಸ್ ಆ ಉಸಿರಾಟ ಅನ್ನೋದು ನಡೀತಾ ಇರುತ್ತೆ. ಇದೆಲ್ಲ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಇಮ್ಯಾಜಿನೇಷನ್ನು ಮಾಡೋಕ್ಕಾಗಲ್ಲ. ಮತ್ತು ಈ ಒಂದು ಭೌತಿಕ ಸೃಷ್ಟಿಯಲ್ಲಿ ಎಂತೆಂಥ ಜಾಗ ಇದೆ, ಏನೇನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಎಷ್ಟು ವಿಚಿತ್ರವಾಗಿರುವಂಥದ್ದೆಲ್ಲ ಇದೆ. ಅದನ್ನೆಲ್ಲ ನಾವು ನೆನಪಿಸ್ಕೊಂಡಾಗ ನಮಗೆ ಆಶ್ಚರ್ಯ ಅನ್ನೋದು ಖಂಡಿತ ಆಗುತ್ತಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಬ್ರಹ್ಮ ಅಂಥ ಒಂದು ಸೃಷ್ಟಿ ಕಾರ್ಯವನ್ನು ನೆರವೇರಿಸೋದಕ್ಕೆ ಆಯಿತು ಅಂತಂದರೆ ಅದು ಭಗವಂತನ ಕೃಪೆಯಿಂದನೇ. ಅವನು ಕೊಟ್ಟಂತಹ ಆ ಒಂದು ಕೃಪೆಯಿಂದ ಎಷ್ಟು ಚೆನ್ನಾಗಿ ಮಾಡ್ದ ಅಂತಂದರೆ, ಆ ವಿಧಾತ ನಡೆಸಿರುವಂಥ ಈ ಕೆಲಸವನ್ನು ನೋಡಿನೇ ಎಲ್ಲರೂ ಕೂಡ ಆಶ್ಚರ್ಯ ಪಡಬೇಕು. ಅಷ್ಟು ಚೆನ್ನಾಗಿ ಅವನು ಆ ಒಂದು ಸೃಷ್ಟಿ ಕಾರ್ಯ ಮಾಡ್ತಾನೆ. ಅಂದರೆ ಭಗವಂತನ ಕೃಪೆ ನಮ್ಮ ಮೇಲಿದ್ದರೆ ನಮ್ಮ ಕೈಯಲ್ಲೂ ಕೂಡ ಬೇಕಾದಷ್ಟು ಕೆಲಸಗಳು ನಡೆಯುತ್ತೆ. ಈ ಜಗತ್ತಲ್ಲಿ ಯಾರಾದರೂ ಒಂದು ವಿಶೇಷತೆಯನ್ನು ಪಡೆದಿದ್ದಾರೆ, ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ, ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡೋಷ್ಟು ಹಾಡ್ತಾರೆ, ಅಥವಾ ಸೌಂದರ್ಯ ಅಷ್ಟು ಚೆನ್ನಾಗಿರುತ್ತೆ, ಅಥವಾ ಯಾವುದೋ ಒಂದು ಕಲೆ ಅವರಲ್ಲಿದೆ ಅಂತಂದರೆ ಅದು ಭಗವಂತನ ವಿಶೇಷ ಕೃಪೆಯ ಕಾರಣದಿಂದ ಅವ್ರಿಗೆ ಅದು ಸಿಕ್ಕಿರುತ್ತೆ ಅಂತ ನಾವು ಅಂದ್ಕೊಳ್ಬೇಕು. ಆಯಿತಾ? ಅಲ್ಲಿ ಆ ವ್ಯಕ್ತಿಯಿಂದ ಅಲ್ಲ ಅದು ಆಗೋದು, ಆ ವ್ಯಕ್ತಿಗೆ ಭಗವಂತನಿಂದ ಸಿಕ್ಕಿರುವಂಥ ಒಂದು ಕೃಪೆಯ ಕಾರಣದಿಂದ ಆಗೋದು. ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ಕೊಟ್ಟಿರ್ತಾನೆ, ಅದಕ್ಕೆ ಅವರು ಮಾಡಿರ್ತಾರೆ ಹೊರತು ತಂತಾನಾಗಿ ಯಾವುದೂ ನಡೆಯೋದಿಲ್ಲ. ಇಲ್ಲಿ ಭಗವಂತನಿಂದನೇ ಎಲ್ಲವೂ ನಡೆಯೋದು, ನಾವು ಅದರಲ್ಲಿ ನಿಮಿತ್ತರಾಗಿರ್ತೀವಿ ಅಷ್ಟೇ. ಅವರ ಮೂಲಕ ಆ ಕೆಲಸ ನಡೆದಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.